ರಾಜ್ಯದಲ್ಲಿ ಜಾರಕಿಹೊಳಿ ಕುಟುಂಬದವರು ಪ್ರಭಾವಿಗಳಿದ್ದಾರೆ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ವಿಜಯಪುರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಶಾಸಕ ರಮೇಶ್ ಜಾರಕಿಹೊಳಿ 17 ಶಾಸಕರನ್ನು ಬಿಜೆಪಿ ಪಕ್ಷಕ್ಕೆ ತಂದು ಪಕ್ಷಕ್ಕೆ ಅಧಿಕಾರ ತಂದಿದ್ದಾರೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ನಡೆಸಲು ರಮೇಶ್ ಜಾರಕಿಹೊಳಿ ಕೃಪೆಯಿದೆ ಎಂದರು. ಹೀಗಾಗಿ ರಾಜ್ಯದಲ್ಲಿ ಜಾರಕಿಹೊಳಿಯವರ ಕುಟುಂಬದ ಪ್ರಭಾವ ಹೆಚ್ಚಿದೆ. ಭಾರತೀಯ ಜನತಾ ಪಕ್ಷ ಕಟ್ಟಲು ಬಿ ಶಿವಪ್ಪ, ಬಸವರಾಜ ಪಾಟೀಲ್, ಸೇಡಂ ಕೆಎಸ್ ಈಶ್ವರಪ್ಪ ಆದಿಯಾಗಿ ಹಲವರು ಶ್ರಮಿಸಿದ್ದಾರೆ. ಕೇವಲ ಯಡಿಯೂರಪ್ಪ ಮಾತ್ರವಲ್ಲ, ಪಕ್ಷ ಸಂಘಟನೆಗೆ ವಿಜಯೇಂದ್ರನ ಶ್ರಮ ಏನು. ಪಕ್ಷದಿಂದ ಎಲ್ಲಾ ಸವಲತ್ತುಗಳನ್ನು ಪಡೆದು ಹಣ ಮಾಡಿದ್ದಾರೆ. ಆದರೆ ಕಾರ್ಯಕರ್ತರು ಮಾತ್ರ ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದರು. ವರದಿ ಸಾಗರ ಶಿಂದೆ. ನೋಡ್ರಿ, ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರ, ಏನು ಮಾಡೋರು? ಅವ್ರ ಶಕ್ತಿ ಐತ್ರಪ್ಪ. ಈಗ ಶಕ್ತಿ ಇದ್ದವ್ರನ್ನೇ ರಾಜಕಾರಣದಾಗ ಇದು ಮಾಡ್ತಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿನೂ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನ್ರಿ? ನನಗೆ ಒಬ್ಬರು ಕಾಂಗ್ರೆಸ್ನ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದೈತೆ ಗೌಡ್ರು ಆಗ್ತಿದ್ರು. ನಾನು 17 ಮಂದಿ ತಂದರು. ಈಗೂ 60 ಮಂದಿ ತಯಾರದಾರ, 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದ್ರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲಕತ್ತ. ಇವತ್ತು ನಮ್ಮ ಹಿಂದೂಗಳ ಮೇಲೆ